ತಮಿಳುನಾಡಿನಲ್ಲಿ ಜನನಾಯಕನ್ ಆಡಳಿತ ಶುರು. ಸಿಎಂ ಆಗಿ ದಳಪತಿ ವಿಜಯ್ ನಾಳೆ ಪ್ರಮಾಣ ವಚನ ಫಿಕ್ಸ್ ಎನ್ನಲಾಗ್ತಿದೆ. ಗವರ್ನರ್ಗೆ ಸ್ಪಷ್ಟ ಬಹುಮತದ ಪತ್ರ ಸಲ್ಲಿಸಿದಂತ ವಿಜಯ್ ರಾಜ್ಯಪಾಲರ ಭೇಟಿ ಈಗ ಅಂತ್ಯ ಆಗಿದೆ. ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ ವಾಪಸ್ ತೆರಳಿದಂತ ವಿಜಯ್ ರಾಜ್ಯಪಾಲರನ್ನ ಭೇಟಿ ಮಾಡಿ ವಾಪಸ್ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಅವರು ಸಲ್ಲಿಸಿದಂತ ಪತ್ರದಲ್ಲಿ 121 ಶಾಸಕರ ಸಹಿಯುಳ್ಳ ಪತ್ರನೇ ಇರುವಂತದ್ದ. ಯಾಕೆಂದ್ರೆ ಈಗ 116 ನಂಬರ್ಸ್ ಇರೋದು ಅಧಿಕೃತವಾಗಿ 121 ಅನ್ನೋದು ಇನ್ನೂ ಘೋಷಣೆ ಆಗಿಲ್ಲ. ಯಾವ ಪಕ್ಷ ಬೆಂಬಲ ಕೊಟ್ಟಿಲ್ಲ ಅನ್ನೋದು ಬಹಿರಂಗ ಆಗಿಲ್ಲ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ವಿಸಿಕೆ ಏನಿದೆ ಸಾಕಷ್ಟು ಡಿಮ್ಯಾಂಡ್, 4 ಕಂಡೀಷನ್ಸ್ ಜೊತೆಗೆ ಡಿಸಿಎಂ ಪಟ್ಟ ಬೇಕು, ತಿರುಚಿ ಕ್ಷೇತ್ರದಲ್ಲಿ ನಮಗೆ ಟಿಕೆಟ್ ಕೊಡಬೇಕು, ಇಂಥ ಡಿಮ್ಯಾಂಡ್ಸ್ ಇಟ್ಟಿರೋದ್ರಿಂದ ಅದರ ಸಹಕಾರ ಸಿಗೋದು ಕಷ್ಟ ಎನ್ನಲಾಗ್ತಾ ಇದೆ. ಬಟ್ ಈಗ ರಾಜ್ಯಪಾಲರನ್ನ ಭೇಟಿಯಾಗಿ ನಟ ದಳಪತಿ ವಿಜಯ್ ತೆರಳಿದ್ದಾರೆ. ರಾಜ್ಯಪಾಲ ಅರ್ಲೈಕರ್ ಭೇಟಿ ಮಾಡಿದಂತ ವಿಜಯ್ ವಾಪಸ್ ಆಗಿದ್ದಾರಂತೆ. 3ನೇ ಬಾರಿಗೆ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿರುವಂತ ವಿಜಯ್ ರಾಜ್ಯಪಾಲರ ಭೇಟಿ ಈಗ ಅಂತ್ಯ ಆಗಿದೆ. ಅಂದ್ರೆ 2 ಬಾರಿ ಭೇಟಿಯಾದ ಸಂದರ್ಭದಲ್ಲಿ ಯಾವುದೇ ಸರಿಯಾದ ಪ್ರತಿಕ್ರಿಯೆ ರಾಜ್ಯಪಾಲರಿಂದ ಸಿಕ್ಕಿರ್ಲಿಲ್ಲ. ಬಹುಮತ ಸಾಬೀತುಪಡಿಸಲೇಬೇಕು ಅಂತೇಳಿ ಪಟ್ಟನ್ನ ಹಿಡಿದಿದ್ರು. ಈಗ 3ನೇ ಬಾರಿ ಭೇಟಿಯಾದ ಸಂದರ್ಭದಲ್ಲಿ ಈಗ ಹಕ್ಕು ಮಂಡನೆ ಆಗಿದೆ. ಅವರು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಅನುಮತಿ ಸಿಕ್ಕಂತಾಗಿದೆ. ಹಾಗಾದ್ರೆ ವಿಜಯ್ ರಾಜ್ಯಪಾಲರ ಭೇಟಿಯ ಸಂದರ್ಭದಲ್ಲಿ ಏನೆಲ್ಲ ಆಗಿರಬಹುದು ಅಂತ, ಯಾಕೆಂದ್ರೆ 121 ಮ್ಯಾಜಿಕ್ ನಂಬರ್ ಅಥವಾ 118 ದಾಟಿ 121 ಗಳಿಸಿದ್ದಾರಾ? ಅಧಿಕೃತ ಘೋಷಣೆ ಇಲ್ಲ. ಯಾವ ಪಕ್ಷದ ಸಪೋರ್ಟ್ ಇದೆ, ಸಪೋರ್ಟ್ ಇಲ್ಲ ಅನ್ನೋದ್ರ ಬಗ್ಗೆ. ಹಾಗಾಗಿನೇ ಗೊಂದಲ ಇರೋದು. ಇನ್ನು ತಮಿಳುನಾಡಿನಲ್ಲಿ ಜನನಾಯಕನ್ ಆಡಳಿತ ಶುರು. ಸಿಎಂ ಆಗಿ ದಳಪತಿ ವಿಜಯ್ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಎನ್ನಲಾಗ್ತಾ ಇದೆ. ಗವರ್ನರ್ಗೆ ಸ್ಪಷ್ಟ ಬಹುಮತದ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರಂತೆ. 3ನೇ ಬಾರಿಯ ಭೇಟಿಯಲ್ಲಿ ಸಕ್ಸಸ್ ಆದಂತ ದಳಪತಿ ವಿಜಯ್ ಟಿವಿಕೆ ಬೆಂಬಲಿತ ಶಾಸಕರ ಸಂಖ್ಯೆ ನೋಡಿ ಗವರ್ನರ್ ಅಸ್ತು ಅಂದಿದ್ದಾರಂತೆ. ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ಸಿದ್ಧತೆ ಪೂರ್ಣಗೊಂಡಿದೆ. ನಾಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ವಿಜಯ್ ಪದಗ್ರಹಣ ಆಗೋದು ಫಿಕ್ಸ್. ನಾಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನದ ಸಂದರ್ಭದಲ್ಲಿ ಪದಗ್ರಹಣ ಅಂತೂ ಫಿಕ್ಸ್ ಎನ್ನಲಾಗ್ತಾ ಇದೆ. ತಮಿಳುನಾಡಿನಲ್ಲಿ ಈಗ ನಟ ದಳಪತಿ ವಿಜಯ್ ಅವರ ಸಾಮ್ರಾಜ್ಯ ಕಟ್ಟೋದಕ್ಕೆ, ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಕ್ಷಣಗಣನೆ ಎದುರಾಗಿದೆ. ಈಗಾಗಲೇ ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಸರ್ಕಾರ ರಚನೆಗೆ. ನಾಳೆ ಪದಗ್ರಹಣ ಆಗುತ್ತೆ. ಅದು ಮಧ್ಯಾಹ್ನ ಇರಬಹುದು ಅಥವಾ ಬೆಳಗ್ಗೆ ಇರಬಹುದು. ಅವರು ಸಮಯವನ್ನ ನೋಡಿಕೊಂಡು ಫಿಕ್ಸ್ ಮಾಡ್ತಾರೆ. ನೆಹರು ಕ್ರೀಡಾಂಗಣ ಅಂತೂ ಫಿಕ್ಸ್ ಆಗಿದೆ. 4ನೇ ತಾರೀಕಿನಿಂದಲೂ ಕೂಡ ಅಲ್ಲಿ ಸಿದ್ಧತೆ ನಡೀತಾನೆ ಇತ್ತು. ಕೊನೆಗೂ ಈಗ ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ಸಿದ್ಧತೆ ಪೂರ್ಣಗೊಂಡಿದೆಯಂತೆ. ನಾಳೆ ಪ್ರಮಾಣ ವಚನ ಫಿಕ್ಸ್ ಅಂತಿದ್ದಾರೆ. ಅದು ನಾಳೆ ಬೆಳಗ್ಗೆ ಆಗಬಹುದು ಅಥವಾ ಮಧ್ಯಾಹ್ನ ಆಗಬಹುದು. ಈಗ ಬಹುಮತವನ್ನ ಸಾಬೀತುಪಡಿಸಿ ಗವರ್ನರ್ ಎದುರುಗಡೆನೆ ಈಗ ಪರ್ಮಿಷನ್ ಅನ್ನ ಪಡ್ಕೊಂಡಿದ್ದಾರೆ ದಳಪತಿ ವಿಜಯ್ ಅವರು. ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈಗ ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟಿರ್ತಾರೆ ಟಿವಿಕೆ ಸಂಸ್ಥಾಪಕ ವಿಜಯ್ ದಳಪತಿ. ಕಾರಣ 2 ಬಾರಿ ಗವರ್ನರ್ ಭೇಟಿ ಆದಾಗ್ಲೂ ಕೂಡ ಅವರು ಹೇಳ್ತಾ ಇದ್ದಿದ್ದು ಒಂದೇ, 118 ನಂಬರ್ ಬೇಕು, ಬಹುಮತ ಸಾಬೀತುಪಡಿಸಿ ಅಂತ. ಹಾಗಾಗಿ ಬಹಳ ಪ್ರಯಾಸ ಪಟ್ಬಿಟ್ಟಿದ್ರು ನಟ ದಳಪತಿ ವಿಜಯ್. ಏನ್ ಮಾಡೋದು, ಯಾವ ಪಕ್ಷದ ಬೆಂಬಲ ಪಡ್ಕೊಳ್ಳೋದು ಅಂತ. ಒಂದೊಂದು ಪಕ್ಷದ್ದು ಒಂದೊಂದು ರೀತಿಯ ಕಂಡೀಷನ್ಸ್, ಒಂದೊಂದು ಪಕ್ಷದ ಸಿದ್ಧಾಂತವೂ ಕೂಡ ಕೆಲವೊಂದಿಷ್ಟ ಆದ್ರೆ ಕೆಲವೊಂದಿಷ್ಟ ಆಗಲ್ಲ ದಳಪತಿ ವಿಜಯ್ಗೆ. ಹಾಗಾಗಿ ಡಿಎಂಕೆ ದೂರ, ಮತ್ತೊಂದು ಕಡೆ ಎಐಎಡಿಎಂಕೆ ಅಲ್ಲಿ ಕೆಲವರು ಶಾಸಕರು ಒಲವು ತೋರಿಸಿದ್ರು ಕೂಡ ಪಳನಿಸ್ವಾಮಿ ಅವರು ಟಿವಿಕೆಗೆ ಹೋಗೋದಕ್ಕೆ ಬಿಡ್ಲೇ ಇಲ್ಲ, ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರು. ಮತ್ತೊಂದು ಕಡೆಗೆ ಇದ್ದಂತ ಚಿಕ್ಕ ಪುಟ್ಟ ಪಕ್ಷಗಳು ಈಗ ನಟ ದಳಪತಿ ವಿಜಯ್ ಅವರಿಗೆ ದೊಡ್ಡ ಸಾಮ್ರಾಜ್ಯ ಕಟ್ಟೋದಕ್ಕೆ ಅಂತೇಳಿ ಗ್ರೀನ್ ಸಿಗ್ನಲ್ ಕೊಟ್ಟಿವೆ. ಬಹುಮತದ ಆ ಒಂದು ಪತ್ರವನ್ನ ಸಲ್ಲಿಕೆ ಮಾಡಿರುವಂತ ದಳಪತಿ ವಿಜಯ್ ರಾಜ್ಯಪಾಲರನ್ನ ಭೇಟಿಯಾಗಿ ಹಕ್ಕು ಮಂಡನೆ ಆಗಿ ಈಗ ಸರ್ಕಾರ ರಚನೆಗೆ ಪರ್ಮಿಷನ್ ತೆಗೆದುಕೊಂಡು ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಆ ಮ್ಯಾಜಿಕ್ ನಂಬರ್ 121 ಅಥವಾ 180 ಅದ್ರ ಬಗ್ಗೆ ಇನ್ನೂ ಕೂಡ ಬಹಿರಂಗವಾಗಿ ಅಧಿಕೃತ ಮಾಹಿತಿ ಘೋಷಣೆ ಆಗಿಲ್ಲ. ಕಾರಣ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, 118 ಮ್ಯಾಜಿಕ್ ನಂಬರ್ ರೀಚ್ ಆಗಿಲ್ಲ ಅವರಿನ್ನು, ಅಂದ್ರೆ ಅಧಿಕೃತವಾಗಿ. ಈ ವಿಸಿಕೆ ಏನಿದೆ ಕಂಡೀಷನ್ಸ್ ಹಾಕಿರೋದ್ರಿಂದ ಅದು
ಟಿವಿಕೆ ಜೊತೆಗೆ ಸೇರ್ಕೊಂಡಿಲ್ವಾ ಅದು ಅಧಿಕೃತವಾಗಿ ಬಹಿರಂಗ ಆಗಿಲ್ಲ. ಯಾಕೆಂದ್ರೆ ದಳಪತಿ ವಿಜಯ್ ಅವರು ಈ ಮೂರೂ ಪಕ್ಷಗಳಿಗೂ ಅವ್ರು ಕೇಳೋ ಎಲ್ಲಾ ಡಿಮ್ಯಾಂಡ್ಸ್ ಅನ್ನು ಕೂಡ ಪೂರೈಕೆ ಮಾಡ್ಬಿಟ್ರೆ ಕಷ್ಟ ಆಗುತ್ತೆ. ಪೂರೈಕೆ ಮಾಡ್ಲಿಲ್ಲ ಅಂದ್ರೂ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರ ಬಿದ್ದು ಹೋಗ್ಬಹುದು, ಆ ಆತಂಕ ಭೀತಿ ಇದೆ. ಹಾಗಾಗಿ ಮುಂದೇನಾಗುತ್ತೆ ಅನ್ನುವಂತ ಪ್ರಶ್ನೆ ಇದೆ. ಬಟ್ ಒಂದು ಕ್ಲಾರಿಟಿ ಸಿಕ್ಕಿದೆ, ಸರ್ಕಾರ ರಚನೆಗೆ ಗ್ರೀನ್ ಸಿಗ್ನಲ್.